ನಿನ್ನ ಜೊತೆಯಲಿ ಜೊತೆಯಲಿ. ಹೌದ್ರಿ, ಆ ಟೀಚರ್ನೇ ನಾನು ಮನ್ಸಾರೆ ಪ್ರೀತಿಸ್ತಿರೋದು, ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿರೋದು. ಐ ನೀಡ್ ಹರ್, ಐ ಲವ್ ಹರ್. ಅರ್ಥ ಮಾಡ್ಕೊಳ್ರಿ. ನಿಜವಾಗ್ಲೂ ಹೇಳ್ತಿದ್ದೀರಾ? ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಮುದ್ದು ಬಂಗಾರಿ. ಈ ನನ್ನ ಪುಟಾಣಿ ಪಕ್ಕ ಆ ಸುಹಾಸಿನಿನೋ ಗೊಂಬೆನ ಕೂರಿಸ್ಬಿಟ್ರೆ ನಾನು ಇಷ್ಟು ವರ್ಷದ ಕನಸು ನಿಜ ಆದ ಹಾಗೆ. ಒಂದು ನಿಮಿಷ ಇರು, ಬಂದೆ. ಪುಟಾಣಿ, ನಿನ್ನ ಹೆಂಡ್ತಿನ ಫೋನ್ ಮಾಡಿರೋದು. ಹಲೋ, 100 ವರ್ಷ ಆಯ್ತು ನಿಂಗೆ. ಏನಮ್ಮ, ಏನಾಯ್ತು? ಏನಾಯ್ತು? ನಂಬಿಕೆ ಎಲ್ಲ ಸುಳ್ಳು ಮಾಡ್ಬಿಟ್ಟಿಯಲ್ಲ ಮಗನೇ. ನನ್ನ ನಂಬಿಕೆ ಎಲ್ಲ ಸುಳ್ಳಾಗೋಯ್ತು. ಮಾಮ್, ಹಿಂಗ್ ಮಾತಾಡ್ಬೇಡ ಮಾಮ್, ಕಂಟ್ರೋಲ್ ಮಾಡ್ಕೊ. ಎದೆ ಮಟ್ಟಕ್ಕೆ ಬೆಳೆದ ಮಗ ಎದೆಗೆ ಒದ್ಬಿಟ್ಟ. ಇಲ್ಲ ಮಾಮ್, ಮಾಮ್, ನಾನು ಅವನ ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಬೇಕು ಅನ್ಕೊಂಡಿದ್ರೆ ಅವನು ನನ್ನ ಬಾಯಿಗೆ ಅಕ್ಕಿ ಕಾಳು ಹಾಕ್ತೀನಿ ಅಂತಿದ್ದಾನೆ. ಮಾಮ್, ಹಿಂಗ್ ಮಾತಾಡ್ಬೇಡ ಪ್ಲೀಸ್. ಇಲ್ಲ, ನನ್ನ ಕನ್ಸಲ್ಲ ನುಚ್ಚುನೂರಾಗೋಯ್ತು. 16 ಕಂಡೀಷನ್ನು, 16 ಕಂಡೀಷನ್ಗೂ ಒಪ್ಪ ಅಂತ ಹುಡುಗಿ ಸಿಗ್ಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಎಂಥ ಬೆಲೆ ಕೊಟ್ಬಿಟ್ಟಿಯೋ ಮಗನೇ. ಯಾಕೋ ಹೀಗ್ ಮಾಡ್ದೆ, ಯಾಕೋ ಹೀಗ್ ಮಾಡ್ದೆ? ನಾನೇನು ಮಾಡಿಲ್ಲ ಮಾಮ್, ಏನೂ ಮಾಡಿಲ್ಲ. ಮತ್ತೆ ಯಾಕ ಅವಳು ಹಾಗೆ ಹೇಳಿದ್ದು? ನಿನ್ಗೆ ಅವಳನ್ನ ಕಂಡ್ರೆ ಇಷ್ಟ ಇಲ್ವಂತ, ನೀ ಇನ್ಯಾರನ್ನು ಪ್ರೀತಿಸ್ತೀಯಂತ. ಯಾಕೋ ನಾನು ಬದುಕಿರೋದು ನಿಂಗೆ ಇಷ್ಟ ಇಲ್ವೇನೋ? ಹಂಗಲ್ಲ ಮಾಮ್, ನೀನು ಮೊದಲು ಸುಧಾರಿಸ್ಕೊ ಪ್ಲೀಸ್. ಅದು ಬೇರೆನೇ ವಿಷಯ ಆಗಿತ್ತು. ಅದೇ ಅದೇ ಏನ್ ವಿಷಯ? ನೀನ್ ಯಾಕೆ ಅವಳ ಹತ್ರ ಹಾಗೆಲ್ಲ ಮಾತಾಡ್ದೆ? ಅವಳ ಮನ್ಸಿಗೆ ಯಾಕೆ ನೋವು ಮಾಡ್ದೆ? ಅವಳೇನಾದ್ರೂ ಈ ಮನೆ ಸೊಸೆಯಾಗಿ ಬರ್ಲಿಲ್ಲ ಅಂತಂದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಬರ್ತಾಳೆ ಮಾಮ್, ಯಾರು ಬರಲ್ಲ ಅಂತ ಹೇಳಿದ್ರು? ನೀನೇ. ನೀನ್ ಅವಳ ಹತ್ರ ಏನೇನೋ ಹೇಳಿ. ಅದೆಲ್ಲ ಬರೀ ಸುಳ್ಳು ಮಾಮ್. ಸುಳ್ಳ ಅಂದ್ರೆ? ಅಂದ್ರೆ ನಾನು ಹಂಗೆ ಹೇಳಿದ್ರೆ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕು ಅನ್ನಿಸ್ತು. ಅವಳಿಗೆ ನನ್ನ ಮೇಲೆ ಪ್ರೀತಿ ಎಷ್ಟಿದೆ ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಹಂಗೆಲ್ಲ ಹೇಳಿದೆ. ನಿಜವಾಗ್ಲೂ? ಹ್ಞೂ ಮಾಮ್. ಕರಡಿ ಬರಿ ಈಗ ಅಮ್ಮನ ಹೊಟ್ಟೆ ಉರ್ಸೋದು? ನೀ ಹೇಳಿದ್ದೆಲ್ಲ ನಿಜ ಅನ್ಕೊಂಡು ನನ್ನ ಎದೆ ಒಡೆದೇ ಹೋಗಿತ್ತು ಗೊತ್ತಾ? ನನ್ನ ಮಗ ನನ್ನ ಕೈ ಬಿಟ್ಟ ಹೋಗ್ಬಿಟ್ಟ ಅಂತ ನನ್ನ ಜೀವ ಹೋದಾಗೆ ಆಗ್ಬಿಟ್ಟಿತ್ತು ಗೊತ್ತಾ? ಮರಿ, ಇನ್ಮೇಲೆ ಈ ಥರ ಎಲ್ಲ ಶಾಕ್ ಕೊಡಬೇಡಮ್ಮ. ನಿಮ್ಮ ಅಮ್ಮಂಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಮರಿ. ನನ್ನ ವಿಷಯ ಆಗಿರಲಿ, ಪಾಪ ಆ ಹುಡುಗಿ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೋ. ಇನ್ಮೇಲೆ ಹೀಗೆಲ್ಲ ಪರೀಕ್ಷೆ ಮಾಡಬೇಡ ಮಗನೇ. ತುಂಬ ಸೂಕ್ಷ್ಮದ ಹುಡುಗಿ ಅವಳು.
ಎಷ್ಟು ನೊಂದ್ಕೋತಾಳೋ ಏನೋ. ಒಂದು ಕೆಲಸ ಮಾಡು, ನಾಳೆ ನೀನೇ ಅವಳಿಗೆ ಸಮಾಧಾನ ಮಾಡು. ನಾನೇ ನಿನ್ನ ಗಂಡ ಆಗೋನು ಅಂತ ಅವಳಿಗೆ ಮಾತು ಕೊಟ್ಬಿಡು, ಆಯ್ತಾ? ಏನು ಮಾಡಬೇಕು ಅಂತಿದೆಯೋ ಗೊತ್ತಿಲ್ಲ. ಹೋಗ್ಲಿ, ನಿಮ್ಮ ಅಮ್ಮ ನೋಡಿದ್ದು ಹುಡುಗಿನ ಮದುವೆ ಮಾಡ್ಕೋತೀಯಾ? ಗೊತ್ತಿಲ್ಲ. ಆ ಟೀಚರ್ ಅಮ್ಮನ ಮರೆತು ಬಿಡ್ತೀಯಾ? ಗೊತ್ತಿಲ್ಲ. ಮತ್ತು ಇನ್ನೇನು ಗೊತ್ತೋ ನಿನಗೆ? ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನನಗೇನು ಮಾಡಬೇಕು ಅಂತ ತೋಚ್ತಾನೆ ಇಲ್ಲ ರಚಿನ್. ಮಾಡೋದು ನೋಡಿದ್ರೆ ಹೆದರಿಕೆ ಆಗುತ್ತೆ, ಗಿಲ್ಟ್ ಫೀಲ್ ಕಾಡುತ್ತೆ. ಅದೇ ಶಾಲಿನಿ ಟೀಚರ್ನ ಮರೆಯೋದು ಅಂದರೆ ನನ್ನನ್ನು ನಾನೇ ಕಳ್ಕೊಂಡಂಗೆ ಆಗುತ್ತೆ. ನಾನು ಏನು ಮಾಡಲಿ ರಚಿನ್? ಆ ಕಡೆ ಕೆಂಡ, ಈ ಕಡೆ ಕಾವಲಿ, ಎಲ್ಲಿಟ್ಟರು ಸುಡೋದಂತೂ ಗ್ಯಾರಂಟಿ. ಗೊತ್ತಿದ್ದು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ಟಿಯಲ್ಲೋ. ನಾನೇನು ಮಾಡಲಿ ರಚಿನ್? ನಮ್ಮ ಸೀನಿಯರ್ ಮೇಲೆ ಇಷ್ಟೊಂದು ಲವ್ ಆಗುತ್ತೆ ಅಂತ ನನಗೇನು ಕನಸ ಬಿದ್ದಿರುತ್ತೆ? ಗೊತ್ತಿಲ್ಲದಂಗೆ ತಾನೇ ಇಷ್ಟಪಟ್ಟಿರೋದು. ನನಗೆ ಗೊತ್ತಿತ್ತಲ್ಲಪ್ಪ, ಇದು ಬೇರೆ ದಾರಿನೇ ಹಿಡಿಯುತ್ತೆ, ಹುಷಾರು ಅಂತ ನಾನು ಹೇಳ್ತಾನೆ ಇದ್ದೆ. ಇದೆಲ್ಲಾಗುತ್ತೆ ಅಂತ ಬರೀ ಊರಾಫೆ ಮಾಡ್ತಿದ್ದೆ. ಈಗ ಕೆಟ್ಟಾಗಿ ಬಿದ್ದಿದೆಯಲ್ಲ, ಅನುಭವಿಸು. ನೀನು ಬೇರೆ ನೋಯಿಸ್ಬೇಡ ರಚಿನ್, ಏನಾದರೂ ಐಡಿಯಾ ಕೊಡು. ಕಡೆ ಅಮ್ಮನ್ನ ಫೇಸ್ ಮಾಡೋಕ್ಕಾಗ್ತಿಲ್ಲ. ವಿಷಯ ಹೇಳಿದ್ರೆ ಎಲ್ಲಿ ಏನಾಗ್ಬಿಡ್ತಾರೋ ಅಂತ ಟೆನ್ಷನ್. ಈ ಕಡೆ ಶಾಲಿನಿನ ಬಿಟ್ಕೊಡೋಕ್ಕಾಗ್ತಿಲ್ಲ. ಬಿಟ್ಕೊಟ್ರೆ ಎಲ್ಲಿ ಕೈ ತಪ್ಪು ಹೋಗ್ಬಿಡ್ತಾರೋ ಅನ್ನೋ ಟೆನ್ಷನ್. ನಾನು ಹೇಳೋದನ್ನು ಕೇಳ್ತೀಯ ದೊರೆ? ನನಗೇನೋ ಟೀಚರ್ ವಿಷಯ ಬಿಟ್ಬಿಡೋದೇ ಒಳ್ಳೇದು ಅನ್ಸುತ್ತೆ. ಬಿಟ್ಬಿಡೋದ? ಅದಕ್ಕಿಂತ ಈಸಿ ಜೀವ ಬಿಟ್ಬಿಡೋನು. ಈಸಿಯಾಗಿ ಬಿಟ್ಬಿಡ್ತೀನಿ. ಬಿಡ್ತೋನು? ಕೆಟ್ಟಿದ್ದು ಯಾಕೆ ಮಾತಾಡ್ತೀಯ? ನಿಜನೇ ಹೇಳ್ತಿದ್ದೀನಿ ರಚಿನ್. ಶಾಲಿನಿನ ಬಿಟ್ಟು ನನ್ನ ಲೈಫಲ್ಲಿ ಒಂದೇ ಒಂದು ನಿಮಿಷ ಇಮ್ಯಾಜಿನು ಮಾಡ್ಕೊಳಕ್ಕಾಗಲ್ಲ ನನಗೆ. ನನ್ನ ಲೈಫಲ್ಲಿ ಅವರೇ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಆದರೆ ಇದನ್ನು ಅಮ್ಮಂಗೆ ಹೇಳಿ ಕನ್ವಿನ್ಸ್ ಮಾಡೋದು ಹೆಂಗೆ? ಇದೆಲ್ಲ ಆಗೋ ಮಾತಲ್ಲ ಬಿಡು. ಈಗಲೂ ಅವಕಾಶ ಇದೆ. ಇದು ವಯಸ್ಸಿನಲ್ಲಿ ಹುಟ್ಟೋ ಆಕರ್ಷಣೆ ಅಷ್ಟೇ. ನೀನೇನಾದರೂ ಆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಆ ಕಡೆ ಆ ಹುಡುಗಿ, ಈ ಕಡೆ ನಿಮ್ಮಮ್ಮ, ಮಧ್ಯ ನೀನು, ಯಾರೂ ಸುಖವಾಗಿರೋಕ್ಕಾಗಲ್ಲ. ಯಾಕಾಗಲ್ಲ? ಎಲ್ಲರೂ ಚೆನ್ನಾಗೇ ಇರ್ತೀವಿ, ಕೊನೆವರೆಗೂ ನಗ್ನಗ್ತಾ ಸಂತೋಷವಾಗೇ ಇರ್ತೀವಿ. ಇವತ್ತು ಎಷ್ಟೇ ಹಠ ಮಾಡ್ಬೋದು, ಆದರೆ ಅವ್ರು ನನ್ನ ಮೇಲಿನ ಪ್ರೀತಿಗೆ ಒಪ್ಕೊಂಡೇ ಒಪ್ಕೋತಾರೆ. ಹೆಂಗಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡೇ ಮಾಡ್ತೀನಿ. ಆ ಗ್ಯಾರಂಟಿ ನನಗಿದೆ. ನೋಡಿದ್ಯಾ? ನಿಜ ಅಂತೆ. ಸೀನಿಯರ್ದೇ ಫೋನು ಅಂದಮೇಲೆ 100% ನಿಜ ಆಗೇ ಆಗುತ್ತೆ. ಅವ್ರು ನನಗೆ ಸಿಗ್ತಾರೆ ಅಂತ ತಾನೆ? ಹಲೋ, ಹೇಳಿ ಸೀನಿಯರ್. ಏನು, ನನ್ನ ಜೊತೆ ಮಾತಾಡ್ಬೇಕಾ? ಈಗಲೇ ಬರಲಾ? ಆಯ್ತಾಯ್ತು, ನೀವು ಮುಂದಿನ ಜನ್ಮದಲ್ಲಿ ಚಂದ್ರಲೋಕಕ್ಕೆ ಬಾ ಅಂದ್ರೂ ನಾನು ಬರ್ತೀನಿ. ಓಕೆ ಸೀನಿಯರ್, ಬಾಯ್. ನೋಡಿದೆ ರಚಿನ್, ನಾವು ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಅವರೇ ನನಗೆ ಫೋನ್ ಮಾಡಿ ನಾಳೆ ಸಿಗೋಣ ಅಂತ ಹೇಳಿದ್ರು. ಅಂದಮೇಲೆ ಅವ್ರು ನನಗೆ ಸಿಗ್ತಾರೆ ಅಂತ ತಾನೆ ಫೈನಲಿ ನನ್ನ ಶಾಲೆ ಟೀಚರ್ ನನಗೆ ಸಿಕ್ಬಿಟ್ರು. ಹಂಗಲ್ವ ಅದು? ನೀನೇನು ಮಾತಾಡ್ಬೇಡ ರಚಿನ್. ಯಾರನ್ನು ಯಾವ ಕಾರಣ ಇಲ್ಲದೆ ಮೀಟ್ ಆಗಕ್ಕಾಗಲ್ಲ ಅಂತ ನೀನೇ ಹೇಳ್ತಿದ್ದು.
ಈಗ ಅವ್ರ ಜೊತೆ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಅವ್ರ ನನ್ನ ಲೈಫಲ್ಲಿ ಬಂದೇ ಬರ್ತಾರೆ. ಅವ್ರನ್ನ ನಾನು ಮದುವೆ ಆಗೇ ಆಗ್ತೀನಿ. ನೀನು ನಿನ್ ಮರಿ ಮಕ್ಕಳಿಗೆ ಹೆಸರಿಡೋದಕ್ಕೆ ತಯಾರಿ ಮಾಡ್ಕೊ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಸೋ ಮಚ್. ಯಾಕೆ? ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ. ನನ್ನ ಹಾರ್ಟ್ ಹೇಳ್ತಾ ಇತ್ತು ನೀವು ನನ್ನ ಒಪ್ಕೋತೀರಾ ಅಂತ. ಆದ್ರೆ ಇಷ್ಟು ಬೇಗ ಹಿಂಗ್ ಸರ್ಪ್ರೈಸ್ ಕೊಡ್ತೀರಾ ಅಂದ್ರೆ ನನ್ಗೆ ಇನ್ನೂ ನಂಬಕ್ಕೆ ಆಗ್ತಿಲ್ಲ. ಜಾಸ್ತಿ ಎಕ್ಸೈಟ್ ಆಗ್ಬೇಡ. ನಿನ್ನನ್ನು ಕರ್ಸಿದ್ ಅದಕ್ಕಲ್ಲ. ಮತ್ತೆ ನಿನ್ನನ್ನು ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಒಳ್ಳೆ ಹುಡುಗ, ಹ್ಯಾಪಿ ಬಾಯ್ ಅನ್ಕೊಂಡಿದ್ದೀನಿ. ಯಾಕ್ರಿ? ತಲಹಾಟೆ ಮಾಡ್ಬೇಡ. ನಮ್ಮ ಮನೆಗೆ ಏನಕ್ಕೆ ಬಂದಿದ್ದೆ? ನಾನೇಗ್ ಬರ್ಲಿ ನಿಮ್ ಮನೆಗೆ? ಸುಳ್ಳು ಹೇಳಿದ್ರೆ ನಂಗೆ ಕೆಟ್ಟ ಕೋಪ ಬರುತ್ತೆ. ಅಮ್ಮನ ಹತ್ರ ಬಂದು ಅವಳ ಹತ್ರ ಡೀಸೆಂಟ್ ಹುಡುಗನ್ ತರ ನಾಟಕ ಮಾಡ್ದವನು, ಅವಳನ್ನ ಪಂಡ್ರಾಪುರಕ್ಕೆ ಕಳಿಸ್ತವನು, ದಿಶಂಗ್ ಚಾನ್ಸ್ ಕೊಡ್ಸ್ತವನು, ನಿನ್ನೆ ಪಟ್ಟೆ ಕೊಡ್ಸ್ತವ್ ನೀನೇ ತಾನೆ. ನನ್ನನ್ನು ಪಡಿಯೋಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ಯಾ, ಅವ್ರನ್ನ ಹೋಲ್ಸ್ಕೊಳ್ತಾ ಇದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಇದು ಚೆನ್ನಾಗಿರಲ್ಲ. ಇವತ್ತಿಗೆ ಇದೆಲ್ಲ ಕೊನೆ ಆಗ್ಬೇಕಷ್ಟೇ. ಹಿಂಗೆಲ್ಲ ಅಂದ್ರೆ ನಾನು ಕೊನೆ ಆಗ್ಬಿಡ್ತೀನಿ ಅಷ್ಟೇ. ನಾನು ಊರ್ ಬಿಟ್ಟು ಹೋಗ್ತೀನಿ ಅಷ್ಟೇ. ನಾನು ಫಾಲೋ ಮಾಡ್ಕೊಂಡ್ ಬರ್ತೀನಿ ಅಷ್ಟೇ. ಬೇಡ ಬಾಯ್, ಹುಡುಗಾಟ ಆಡ್ಬೇಡ. ಹುಡುಗಾಟಕ್ಕೂ ಪ್ರೀತಿಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲಿ ನಿಮ್ಗೆ? ನಿಜವಾಗ್ಲೂ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ನನ್ನ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ನಾನು ಯಾವುದೋ ದಾರಿ ಹುಡ್ಕೊಂಡಿನಿ. ಅದನ್ನ ತಪ್ಪು ಅಂತ ಹೇಳಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ಯಾಕಿಲ್ಲ? ನಿನ್ ಋಣ ನನ್ ಮೇಲಿದೆ ಅಂತ ತಾನೆ? ಋಣನ? ಹೌದು. ಎಬ್ರಾಹಿಂ ಹೆಸರಲ್ಲಿ 1 ಲಕ್ಷ ದುಡ್ಡು ಕೊಟ್ಟಿದ್ಯಾ, ಅಮ್ಮನ ಆಪರೇಷನ್ಗೆ ಹೆಲ್ಪ್ ಮಾಡಿದ್ಯಾ. ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ತಗೊಂಡು ನಾನು ಹಿಂದೆ ಬೀಳ್ತಿದ್ಯಾ ಅಲ್ಲ? ಏನ್ ಹೇಳ್ಬಿಡ್ರಿ, ದುಡ್ಡು ಕೊಟ್ಟು ಋಣ ಹೊರಿಸಿ ಪ್ರೀತಿಸ ಅಷ್ಟು ಚೀಪ್ ಹುಡುಗ ಅನ್ಕೊಂಡ್ರ ನನ್ನ? ಯಾರು ಗೊತ್ತು, ನೀನ್ ಹಂಗ್ನಲ್ಲಿ ಬದುಕ್ತಾ ಇದ್ದೀನಿ ಅಂತ ತಾನೆ ನೀನ್ ಹಿಂಗ್ ಕಾಟ ಕೊಡ್ತಾ ಇರೋದು. ಒಂದೇ 1 ತಿಂಗಳು ಟೈಮ್ ಕೊಡು. ಎಲ್ಲಾದ್ರೂ ಯಾರ್ ಕೈಕಾಲು ಹಿಡ್ದಾರು ಸರಿ, 5% ಬಡ್ಡಿಗೆ ತಂದಾದ್ರೂ ನೀನ್ ಅಷ್ಟು ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಆಮೇಲಾದ್ರೂ ನಾನು ನೆಮ್ಮದಿಯಾಗಿರಕ್ ಬಿಟ್ಬಿಡು. ಎಷ್ಟೊಂದು ಗ್ರೇಟ್ ಆಗಿ ಯೋಚನೆ ಮಾಡ್ತೀರಿ. ನನ್ನ ಪ್ರೀತಿನ ದುಡ್ಡಲ್ಲಿ ಅಳ್ಕೊಂಡು ಈಗ ತಪ್ಪಾಯ್ತು ಅಂತ ಕೇಳಿದ್ರೆ ಸರಿ. ಯಾಕೆ ಕೇಳ್ಬೇಕು? ನಿನ್ ಋಣದಲ್ಲಿ ಸಿಕ್ಕಾಕೊಂಡು ನಿನ್ ಪ್ರೀತಿ ಒಪ್ಕೊಳ್ಳೋ ಹಣೆ ಬಾರ ನನ್ಗೇನಿಲ್ಲ. ನಿನ್ ಸಾಲ ವಾಪಸ್ ಕೊಡ್ತೀನಿ. ಈಗ ತಪ್ಪಾಯ್ತು ಅಂತ ಕೇಳಿದ್ರೆ ಸರಿ. ಯಾಕೆ ಕೇಳ್ಬೇಕು? ನಿನ್ ಋಣದಲ್ಲಿ ಸಿಕ್ಕಾಕೊಂಡು ನಿನ್ ಪ್ರೀತಿ ಒಪ್ಕೊಳ್ಳೋ ಹಣೆ ಬಾರ ನನ್ಗೇನಿಲ್ಲ. ನಿನ್ ಸಾಲ ವಾಪಸ್ ಕೊಡ್ತೀನಿ, ತಗೊಂಡು ಹೋಗ್ತಾ ಇರು. ನೀವು ವಾಪಸ್ ಕೊಡೋ ಸಾಲನ ನನ್ನ ಕೈಗಂತೂ ಕೊಡಕ್ಕಾಗಲ್ಲ. ನನ್ನ ಎದೆ ಮೇಲೆ ಕಳಿಸ್ಬಿಡಿ. ತಮಾಷೆ ಅಂದ್ಕೋಬೇಡಿ. ನೀವೇನಾದ್ರೂ ದುಡ್ಡು ಕೊಟ್ರೆ ನಾನು ನಿಜವಾಗ್ಲೂ ಸತ್ತೋಗ್ತೀನಿ. ನಾನು ನಿಮ್ಗೆ ಅಷ್ಟೆಲ್ಲ ಮಾಡಿದ್ದು ನನ್ನ ಸೀನಿಯರ್ ಫ್ರೆಂಡ್ ಅಂತ ಅಷ್ಟೇ. ಆ ಟೈಮಲ್ಲಿ ನನ್ನ ಪ್ರೀತಿಸ್ಬೇಕು, ಹತ್ರ ಆಗಬೇಕು ಅನ್ನೋ ಸಣ್ಣ ಫೀಲಿಂಗ್ ಕೂಡ ಇರಲಿಲ್ಲ. ಯಾವುದೇ ಉದ್ದೇಶ ಇಟ್ಕೊಂಡು ಅದನ್ನ ಮಾಡಿಲ್ಲ. ಬಟ್ ಅದಕ್ಕೆ ನೀವು ಇಷ್ಟೊಂದು ಕತೆ ಕಟ್ತೀರಾ ಅಂದರೆ ಎಂಥ ಸಂಕಟ ಆಗುತ್ತೆ ಗೊತ್ತೇನೆ. ಆ ದುಡ್ಡನ್ನೇನಾದ್ರು ನೀವು ವಾಪಸ್ ಕೊಡೋದಲ್ಲ, ಕೊಡ್ತೀನಿ ಅಂತ ಒಂದು ಮಾತಾಡಿದ್ರು ಅಷ್ಟೇ ನಾನು ನಿಮ್ಮ ಕಣ್ಮುಂದೆನೇ ಪ್ರಾಣ ಬಿಟ್ಬಿಡ್ತೀನಿ. ದುಡ್ಡಂತ ಅದನ್ನ ಮುಂದೆ ಇಟ್ಕೊಂಡು ಪ್ರೀತಿಸ್ತಿದ್ದೀನಿ ಅಂತ. ಒಬ್ಬ ಮನುಷ್ಯನ ಯೋಗ್ಯತೆ ಅಳಿಯೋದಕ್ಕೂ ಹೋಗ್ರಿ. ಮುಖ ಏನ್ ನೋಡ್ತೀರಾ? ಹೋಗ್ರಿ, ಹೋಗಿ ಅಂದ. ಆದ್ರೆ ಒಂದಂತೂ ನೆನ್ಪಿಟ್ಕೊಳ್ಳಿ, ನೀವೆಷ್ಟೇ ಬೈದು, ಎಷ್ಟೇ ಸಿಟ್ಟು ಮಾಡ್ಕೊಂಡು, ಎಷ್ಟೇ ನನ್ನ ಮೇಲೆ ಆರೋಪ ಹೊರಿಸಿದ್ರು ನಾನ್ ಮಾತ್ರ ನಿಮ್ಮನ್ನ ಹಿಂಗೆ ಪ್ರೀತಿಸ್ತಾನೆ ಇರ್ತೀನಿ. ಸುಡುವ ಹಿಮವೇ ಪ್ರೀತಿ, ಅಗ್ನಿ ಸ್ನಾನದ ರೀತಿ, ಸುಖವೆನ್ನು ಮಾಯ ಜಿಂಕೆ, ಹಿಡಿಯೋಕೆ 100 ಶಂಕೆ, ಕವಲುಗಳೇ ಕಾಡಿವೆ, ನಂಬಿ ಬರಲಿ ಹೇಗೆ ನಿನ್ನ ಜೊತೆಯಲಿ, ಜೊತೆ ಜೊತೆಯಲಿ.
ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆಯಲ್ಲ ತಗೊಳ್ಳಿ. ಇವತ್ತು ಆ ಹುಚ್ಚ ನಿಜವಾಗ್ಲೂ ಹೊಟ್ಟೆಯೆಲ್ಲ ಹರ್ಕೊಂಡು ಹುಚ್ಚುಚ್ಚಾಗಿ ಆಡಬೇಕು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಹೇಳಯ್ಯ. ನೀವು ಕೋಪ ಮಾಡ್ಕೊಳಲ್ಲ ಅಂದರೆ ಕೇಳ್ತೀನಿ. ಕೋಪನ ಇಡೀ ಜೀವಮಾನದಲ್ಲೇ ನಾನು ಕೋಪ ಮಾಡ್ಕೊಂಡಿಲ್ಲ. ಅದೇನು ಹೇಳು. ಈಗ ನಾನೇನಾದ್ರು ಹೇಳೋದು ಕೇಳಿದ್ರೆ ಖಂಡಿತ ಕೋಪ ಬರುತ್ತೆ ನಿಮಗೆ. ಏನು ಹೇಳಯ್ಯ? ಅಕಸ್ಮಾತ್ ಕೋಪ ಮಾಡ್ಕೊಂಡ್ರೆ? ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೀನಲ್ಲಯ್ಯ. ಏನು ಹೇಳು? ಇಲ್ಲ ಸರ್, ನನಗೇನೋ ಭಯ. ನಿಮಗೆ ಸಿಟ್ಟು ಬಂದೇ ಬರುತ್ತೆ. ಯೋ, ಒಂದು ಸಲ ಹೇಳಿದ್ರೆ ನಿನ್ಗೆ ಗೊತ್ತಾಗೋದಿಲ್ವಾ? ಅದೇನು ಹೇಳಬೇಕು ಅಂತಿದ್ಯೋ ಹೇಳ್ಬಿಟ್ಟು ಹೋಗು. ನೋಡಿ ನೋಡಿ, ನಿಮ್ಗಾಗಲೇ ಸಿಟ್ಟು ಬರ್ತಾ ಇದೆ. ಇಲ್ಲಪ್ಪ, ಸಿಟ್ಟೇನೂ ಇಲ್ಲ. ಅದೇನು ಹೇಳಕ್ಕಂದ? ಸಾಧ್ಯನಿಲ್ಲ ಸರ್, ನಿಮ್ಮ ಮುಖ ಎಲ್ಲ ಕೆಂಪಾಗಿದೆ. ನಿಮ್ಮ ಮೂಗ್ ಮೇಲೆ ಸಿಟ್ಟು ಎದ್ದು ಕಾಣ್ತಾ ಇದೆ. ಹಾಂ, ಮೂಗಲ್ಲ, ಮೂಗ್ನಲ್ಲಿ ಸಿಟ್ಟು ಕಾಣ್ತಾ ಇದೆಯಾ? ಒಳ್ಳೆ ತಗಡು ಥರ ಮಾತಾಡ್ತಾ ಇದೆಯಲ್ಲ ನೀನು. ಏನ್ ಸರ್, ನನ್ನನ್ನೇ ತಗಡು ಅಂತಿರಲ್ಲ ಸರ್. ಅಷ್ಟೊಂದು ಸಿಟ್ಟು ಬಂದಿದೆ ಸರ್ ನಿಮಗೆ? ಬಂದ ವಿಷಯ ಬಗಳು ಬಿಟ್ಟು ಹೋಗ್ತೀಯೋ ಇಲ್ವೋ? ಏನ್ ಸರ್ ಇಷ್ಟೊಂದು ಕೋಪ ಮಾಡ್ಕೊಂತೀರಾ? ನಾನಿನ್ ಬರ್ತೀನಿ. ಯೋ ಇರಯ್ಯ, ಅದೇನು ಹೇಳಬೇಕು ಅಂತಿದ್ಯೋ ಹೇಳ್ಬಿಟ್ಟು ಹೋಗು. ಯಾಕೆ ಸರ್ ಹಿಂಗಾಡ್ತಿದ್ದೀರಾ? ಆಡೋದಲ್ಲ, ನಾನು ಬರ್ತಾ ಇರೋ ಕೋಪಕ್ಕೆ ಬಲಿ ಚಕ್ರವರ್ತಿ ಥರ ನಿನ್ನ ಪಾತಾಳಕ್ಕೆ ಕುಳಿದು ಬಿಡ್ತೀನಿ. ಅದೇನು ಹೇಳ್ಬಿಟ್ಟು ಹೋಗು. ಏನಿಲ್ಲ ಬಿಡಿ ಸರ್, ಅದೇನು ಒಳ್ಳೆ ಹುಚ್ಚಿನ ಥರ ಆಡ್ತಿರಲ್ಲ. ಹಾಂ, ಹುಚ್ಚಾನ? ನಾನು ಹುಚ್ಚಾನ? ನನ್ನನ್ನು ಹುಚ್ಚ ಅಂತೀಯೋ? ಬಿಟ್ರೆ ನಾನು ಬರ್ತಾ ಇರೋ ಕೋಪಕ್ಕೆ ಬಲಿ ಚಕ್ರವರ್ತಿ ಥರ ನಿನ್ನ ಪಾತಾಳಕ್ಕೆ ಕುಳಿದು ಬಿಡ್ತೀನಿ. ಅದೇನು ಹೇಳ್ಬಿಟ್ಟು ಹೋಗು. ಏನಿಲ್ಲ ಬಿಡಿ ಸರ್, ಅದೇನು ಒಳ್ಳೆ ಹುಚ್ಚಿನ ಥರ ಆಡ್ತಿರಲ್ಲ. ಹಾಂ, ಹುಚ್ಚಾನ? ನಾನು ಹುಚ್ಚಾನ? ನನ್ನನ್ನು ಹುಚ್ಚ ಅಂತೀಯೋ? ಬಿಟ್ರೆ ನಿಜವಾಗ್ಲೂ ಮುಚ್ಚಿಡ್ತಾ ಇದ್ದೀರಿ. ಹುಚ್ಚ? ನಾನು ಹುಚ್ಚಾನ? ಹೌದು, ನಾನು ಹುಚ್ಚಾನ. ಏನಿವಾಗ ಹುಚ್ಚ? ನಾನು ಹುಚ್ಚ? ಹುಚ್ಚ ಏನಂತೀಯ? ಹುಚ್ಚ ನಾನು? ಹುಚ್ಚ 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 ನಾನು ಹುಚ್ಚ? ನಾನು ಹುಚ್ಚ? ಏನೋ ಮಾಡ್ತೇನೆ ನೀನು? ಹೌದು, ನಾನು ಹುಚ್ಚ. ನಾನು ಹುಚ್ಚ. ಪ್ರಪಂಚಕ್ಕೆ ಗೊತ್ತಾಗಲಿ ನಾನು ಹುಚ್ಚ. ಅಲ್ಲಪ್ಪ, ಮೊನ್ನೆ ನನ್ನೇ ಹುಚ್ಚಿಯಿಂದ ಇವತ್ತು ನೋಡು ಭಗವಂತ ಅವನ್ನೇ ಹುಚ್ಚ ಮಾಡಾಕ್ಬಿಟ್ಟಿದ್ದಾರೆ. ಇವನ್ನೆಲ್ಲ ಹಿಂಗೆ ಬಿಡಬಾರ್ದು, ತಪ್ಪಿಸ್ಕೊಂಡ್ಬಿಡ್ತಾರೆ. ಇವ್ನು ಹಿಡ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಡ. ಹೌದೌದು, ಇಂಥನೆಲ್ಲ ಆಸ್ಪತ್ರೆ ಹಾಕ್ಲೇಬೇಕು. ಏನ್ ಮುಚ್ಚಿ ಬಾಯಿಗೆ ಹಾಕಿ ಕಾಳು ಹಾಕಿಸ್ಕೊಳ್ಳೋ ವಯಸ್ಸಿನಲ್ಲಿ ನನ್ನನ್ನು ಆಸ್ಪತ್ರೆಗೆ ಸೇರಿಸ್ತೀಯಾ? ಬಿಡಲ್ಲ ಕಳೆ ನಿಲ್ಲಲ್ಲ. ನಿನ್ನ ಗಂಡನ ಪಾದಕ್ಕೆ ಸೇರಿಸ್ಬಿಡ್ತೀನಿ. ದುಡ್ಡು ಕೊಟ್ಟು ಋಣ ಹೊರಿಸಿ ಪ್ರೀತಿಸಷ್ಟು ಚೀಪ್ ಹುಡುಗ ಅನ್ಕೊಂಡ್ರ ನನ್ನನ್ನು. ಆ ದುಡ್ಡನ್ನೇನಾದ್ರು ನೀವು ವಾಪಸ್ ಕೊಡೋದಲ್ಲ, ಕೊಡ್ತೀನಿ ಅಂತ ಒಂದು ಮಾತಾಡಿದ್ರು ಅಷ್ಟೇ, ನಾನು ನಿಮ್ಮ ಕಣ್ಣು ಮುಂದೆನೇ ಪ್ರಾಣ ಬಿಟ್ಬಿಡ್ತೀನಿ. ನಾನು ನಿಮ್ಗೆ ಅಷ್ಟೆಲ್ಲ ಮಾಡಿದ್ದು ನನ್ನ ಸೀನಿಯರ್ ಫ್ರೆಂಡ್ ಅಂತ ಅಷ್ಟೇ. ನಾನು ಗೆದ್ಬಿಟ್ಟೆ. ಏನಾಯ್ತೆ? ನಂಗೆ ಇನ್ನೊಂದು ದೊಡ್ಡ ಆಫರ್ ಸಿಕ್ಕಿದೆ. 20 ದಿನ ಡೇಟ್ಸ್ ಕೇಳಿದ್ದಾರೆ. ದಿನಕ್ಕೆ 2,500 ಕೊಡ್ತಾರಂತೆ. ಹೌದಾ? ಅದನ್ನು ಆ ಹುಡುಗನೇ ಕೊಡ್ಸಿದ್ದ? ಇಲ್ಲ ಅಕ್ಕ, ನಾನೇ ಶೂಟಿಂಗ್ ಸ್ಪಾಟಿಗೆ ಹೋಗಿದ್ದೆ. ಡೈರೆಕ್ಟರ್ ಜೊತೆ ನಾನೇ ಡೈರೆಕ್ಟ್ ಆಗಿ ಮಾತಾಡಿದೆ. ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿದೆ. ನನಗೆ ಚಾನ್ಸ್ ಕೊಟ್ಟೇ ಬಿಟ್ರು. ಹೌದಾ? ಮತ್ತೆ ಈ ಕೆಲಸ ಯಾವತ್ತೂ ಮಾಡ್ಬೋದಿತ್ತಾನೆ. ನೀನೇ ಗೆಲ್ಲ ಕೆಪಾಸಿಟಿ ಇಟ್ಕೊಂಡು ಇನ್ಯಾರ್ದವ್ರದ್ದು ಸಹಾಯ ತಗೊಂಡಂಗಾಯ್ತು. ಇವತ್ತು ನಾನು ಗೆದ್ದಿರೋದಕ್ಕೂ ಅವರೇ ಕಾರಣನಕ್ಕ. ನಿಂಗೆ ಗೊತ್ತಾ, ನಿನ್ನೆ ಅವ್ರು ಬರೀ ನನಗೆ ಡ್ರೆಸ್ ಕೊಡ್ಲಿಲ್ಲ, ಕಾನ್ಫಿಡೆನ್ಸ್, ಧೈರ್ಯ, ಉತ್ಸಾಹ ಎಲ್ಲಾನು ಕೊಟ್ರು.
ಬೇರೆಯವ್ರ ಜೊತೆ ಹೇಗೆ ನಡ್ಕೋಬೇಕು, ನಮ್ಮ ಕಾರ್ಯನ ಹೇಗೆ ಸಾಧಿಸ್ಕೊಬೇಕು ಎಲ್ಲನೂ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಟಿದ್ದನ್ನು ನಾನು ಜಸ್ಟ್ ಫಾಲೋ ಮಾಡಿದೆ ಅಷ್ಟೇ. ಕೆಲಸನೂ ಆಗ್ಬಿಡ್ತು, ಅವಕಾಶನೂ ಸಿಕ್ಬಿಡ್ತು. ಎಷ್ಟು ಆಶ್ಚರ್ಯ ಅಲ್ವಾ? ಅವ್ರು ಆಡಿದ 10 ನಿಮಿಷದ ಮಾತು ನನ್ನ ಲೈಫ್ನೇ ಚೇಂಜ್ ಮಾಡಿದೆ ಅಂದರೆ ಇನ್ನು ಆ ಮನುಷ್ಯ ಎಷ್ಟು ಗ್ರೇಟ್ ಇರಬೇಕಲ್ವಾ? ನಿಜವಾಗ್ಲೂ ಅಕ್ಕ, ಮುಂದಕ್ಕೆ ನಾನು ಏನೇ ಅಚೀವ್ ಮಾಡಿದ್ರು, ದೊಡ್ಡ ಹೆಸರು ಮಾಡಿದ್ರು, ಅದೆಲ್ಲದಕ್ಕೂ ಅಭಯ್ ಸರೇ ಕಾರಣ. ಮಿಂಚಿನ ಥರ ಬಂದು ನನ್ನ ಲೈಫ್ನೇ ಬದಲಾಯಿಸ್ಬಿಟ್ರು. ಇನ್ನೆಲ್ಲಿ ಬೇಕಾದರೂ ಕಾನ್ಫಿಡೆಂಟಾಗಿ ಹೆಜ್ಜೆ ಇಡ್ತೀನಿ, ಯಾರನ್ನು ಬೇಕಾದರೂ ಕನ್ವಿನ್ಸ್ ಮಾಡಿ ಚಾನ್ಸ್ ಗಿಟ್ಟಿಸ್ಕೋತೀನಿ. ಇನ್ಯಾವತ್ತೂ ನನ್ನ ಲೈಫಲ್ಲಿ ಸೋಲು ಅನ್ನೋದೇ ಬರೋದಿಲ್ಲಕ್ಕ. ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಏನಾದರೂ ಮಾತಾಡಕ್ಕ? ನಾನೇನು ಮಾತಾಡಲಿ? ನಿನ್ನ ಜೀವನನೇ ಬದಲಾಯಿಸಿರೋ ವ್ಯಕ್ತಿ ಅಂದರೆ ಖುಷಿ ಆಗುತ್ತೆ. ಆದರೆ ಅದ್ರ ಹಿಂದೆ ಅವ್ನು ಇಟ್ಕೊಂಡಿರೋ ಉದ್ದೇಶ ನೆನೆಸ್ಕೊಂಡ್ರೆ ಭಯ ಆಗುತ್ತೆ.